हर मंडे से फ्राइडे सेम 9 to 5 लाइफ, ऑफिस, लैपटॉप, मोबाइल, जिम, फ्रेंड्स के साथ मस्ती, और फिर वीकेंड आते ही एक ही सवाल, इस बार क्या नया करें। कुछ लोग सोचते हैं, कुछ लोग प्लान बनाते हैं और कुछ बस निकल पड़ते हैं। हमने भी सब कुछ पीछे छोड़ दिया, नोटिफिकेशंस, मीटिंग्स, डेडलाइंस, और शुरू हुई एक नई कहानी। 27-28 गंगाड़ीकल ट्रैक, बी रेडी। पता नहीं ऊपर क्या मिलेगा, लेकिन एक बात तो पक्की थी, ये सिर्फ एक ट्रक नहीं था। इट वॉज अ जर्नी टू फाइंड अवर सेल्फ अलॉन्ग द वे। बस फिर क्या, बैग पैक किया और सीधा निकल पड़ा। ಕುದುರೆಮುಖ ಪ್ರತಿಯೊಬ್ಬ ಟ್ರಕ್ ಲವರ್ನ ಡ್ರೀಮ್ ಡೆಸ್ಟಿನೇಷನ್. ಹೇಳ್ತಾರೆ ಅಲ್ವಾ, ಪ್ರತಿಯೊಬ್ಬ ಟ್ರಕ್ಕರ್ನ ಬಕೆಟ್ ಲಿಸ್ಟಲ್ಲಿ ಒಂದು ಹೆಸರಿರುತ್ತೆ ಅಂತ. ಅದಕ್ಕೆ ಒಂದು ರೀಸನ್ ಇದೆ. ಇದು ಜಸ್ಟ್ ಒಂದು ಟ್ರೆಕ್ ಅಲ್ಲ. ಇಲ್ಲಿ ಕುದುರೆಮುಖ ಪೀಕ್, ಗಂಗಾಡಿಕಲ್ ಪೀಕ್, ನೇತ್ರಾವತಿ ಪೀಕ್ ಮತ್ತು ಕುರಿಂಜಾಲ್ ಪೀಕ್ ಅಂತ ಕರ್ನಾಟಕದ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ಕಿಂಗ್ಸ್ ಪ್ಲೇಸ್ ಇದೆ. ಪ್ರತಿಯೊಂದು ಟ್ರಕ್ಗೆ ಒಂದು ಸ್ಟೋರಿ ಇದೆ, ಪ್ರತಿಯೊಂದು ಸಮ್ಮಿಟ್ಗೆ ಒಂದು ಫೀಲಿಂಗ್ ಇದೆ. ಮತ್ತು ಇವತ್ತು ನಾವು ಹೊರಟಿದ್ದು ಗಂಗಾಡಿಕಲ್ ಪೀಕ್ ಕಡೆಗೆ, ಇನ್ನೊಂದು ಮೋಸ್ಟ್ ಬ್ಯೂಟಿಫುಲ್ ಮೌಂಟೇನ್ ನೋಡೋಕ್ಕೆ. ಕರ್ನಾಟಕದ ಕೆಲವೊಂದು ಮೆಜೆಸ್ಟಿಕ್ ಲ್ಯಾಂಡ್ಸ್ಕೇಪ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ನಾನು ಯಾವುದೋ ಪ್ರೊಫೆಷನಲ್ ಮೌಂಟೇನರ್ ಅಲ್ಲ, ಆದರೆ ಮೌಂಟೇನ್ಸ್ ಯಾವತ್ತೂ ನನಗೆ ಒಂದು ಎಸ್ಕೇಪ್. ನನಗೆ ಟ್ರೆಕ್ಕಿಂಗ್ನ ಪರಿಚಯ ಆದಾಗಿಂದ ನನ್ನ ಬಕೆಟ್ ಲಿಸ್ಟಲ್ಲಿ ಒಂದು ಡ್ರೀಮ್ ಇತ್ತು. ಒನ್ ಡೇ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಕುದುರೆಮುಖ. ಅದು ಫೇಮಸ್ ಇದೆ ಅಂತಲ್ಲ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ತುಂಬ ಚೆನ್ನಾಗಿದೆ ಅಂತಲ್ಲ, ಆದರೆ ಮೌಂಟೇನ್ಸ್ನ ಕೇವಲ ನೋಡೋದಲ್ಲ, ಅವುಗಳ ಪ್ರೆಸೆನ್ಸ್ನ ಫೀಲ್ ಮಾಡಬೇಕು ಅಂತ. ಕೆಲವೊಂದು ಪ್ಲೇಸಸ್ನ ಫೋಟೋಲಿ ನೋಡಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅವುಗಳನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಮಾತ್ರ ಆ ಫೀಲಿಂಗ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಸಮ್ ಪ್ಲೇಸಸ್ ಆರ್ ನಾಟ್ ಮೀನ್ ಟು ಬಿ ವಿಸಿಟೆಡ್, ದೇ ಆರ್ ಮೀನ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಮತ್ತು ಬಹುಶಃ ಅದಕ್ಕೆ ಅಲ್ವಾ, ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಸುಸ್ತಾದರೂ ನಾವು ಮತ್ತೆ ಮತ್ತೆ ಮೌಂಟೇನ್ಸ್ ಕಡೆಗೆ ಬರ್ತೀವಿ. ಬಿಕಾಸ್ ಸಮ್ಟೈಮ್ಸ್ ಇಟ್ಸ್ ನಾಟ್ ಅಬೌಟ್ ರೀಚಿಂಗ್ ದ ಸಮಿಟ್, ಇಟ್ಸ್ ಅಬೌಟ್ ಫೈಂಡಿಂಗ್ ಯುವರ್ ಸೆಲ್ಫ್ ಅಲಾಂಗ್ ದ ವೇ. ನಮ್ಮ ಇವತ್ತಿನ ಜರ್ನಿ ಸ್ಟಾರ್ಟ್ ಆಗಿತ್ತು ಒಂದು ಸಿಗ್ನೇಚರಿಂದ. ಬೆಳಗ್ಗೆ ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ. ನಾವು ಸ್ಟೇ ಮಾಡಿದ ಹೋಮ್ ಸ್ಟೇಯಲ್ಲಿ ಬೆಳಗ್ಗೆ ಪಲಾವ್ ಮತ್ತು ಇಡ್ಲಿ ತಿಂದ್ವಿ. ಯಾಕಂದರೆ ಟ್ರೆಕ್ಕಿಂಗ್ ಹೋಗೋ ಮುಂಚೆ ಒಳ್ಳೆ ಫುಡ್ ತುಂಬ ಇಂಪಾರ್ಟೆಂಟ್, ಎನರ್ಜಿ ಇರಬೇಕಲ್ವಾ. ವಿಡಿಯೋ ಒಳಗಡೆ ಜನ ಅದು ಫೈನಾನ್ಸಲ್ಲಿ ಉಳಿದ್ರೆ ನಮ್ದು ಅಷ್ಟೇ. ಅದೇ ರೀಸನ್ ಬಿಟ್ಟರೆ ಬೇರೆ ಏನು ರೀಸನ್ ಇರ್ತಿಲ್ಲ. ಇವ್ ಕಳ್ಳ, ಇವ್ ಕಳ್ಳ. ದೊಡ್ಡ ಕಳ್ಳ. ಎಂತ ಮಾತಾಡ್ತೀಯ ನೀನು? ಬೆಳಗ್ಗೆ ತಿಂಡಿ ಮುಗಿಸಿ ಒಂದು ಬಿಸಿ ಬಿಸಿ ಚಹಾ ಕುಡಿದು ಫುಲ್ ಜೋಶಲ್ಲಿ ನಾವು ಟ್ರೆಕ್ಕಿಂಗ್ ಹೊರಟ್ವಿ. ನಾನು ಇವಾಗಲೇ ಸುಮಾರು ಟ್ರೆಕ್ ಮಾಡಿದ್ದೀನಿ, ಆದರೆ ಈ ಟ್ರೆಕ್ ತುಂಬ ಸ್ಪೆಷಲ್ ಅನಿಸ್ತು. ಯಾಕಂದರೆ ಈ ಪ್ಲೇಸಲ್ಲಿ ಇರುವ ಅಂದಾನೇ ಬೇರೆ ಲೆವೆಲ್. ಸುತ್ತಮುತ್ತಲಿನ ಮುಗಿಲೋ ಮುಟ್ಟೋ ಫಾಗ್, ಮುಖ ಮುಟ್ಟೋ ತಂಪನೆಯ ಗಾಳಿ, ಮತ್ತು ಎಲ್ಲಿ ನೋಡಿದರೂ ಪರ್ವತಗಳ ಸಾಲು ಸಾಲು. ಪ್ರಕೃತಿ ತನ್ನ ಅತ್ಯಂತ ಸುಂದರ ರೂಪದಲ್ಲಿ ಕಾಣಿಸ್ತು. ಇಲ್ಲಿ ವಾಸ ಮಾಡೋರಿಗೆ ಇದು ನಿತ್ಯದ ದೃಶ್ಯ ಅನಿಸ್ಬೋದು, ಆದರೆ ನಮಗೆ ಮಾತ್ರ ಪ್ರತಿ ಕ್ಷಣವೂ ಸ್ಪೆಷಲ್ ಅನಿಸ್ತು. ಕೆಲವೊಂದು ಜಾಗಗಳು ಫೋಟೋದಲ್ಲಿ ಚೆನ್ನಾಗಿರುತ್ತೆ, ಆದರೆ ಸ್ವತಃ ಅನುಭವಿಸಿದಾಗ ಮಾತ್ರ ಅದರ ನಿಜವಾದ ಸೌಂದರ್ಯ ಗೊತ್ತಾಗುತ್ತೆ. ನಾವು ಸೀದಾ ನಮ್ಮ ಬಸ್ ಹತ್ತಿ ಹೊಟ್ಟೆ ಬಿಟ್ವಿ. ಎಲ್ಲರೂ ನೆಕ್ಸ್ಟ್ ಲೆವೆಲ್ ಜೋಶಲ್ಲಿದ್ದರು.
ಮೊದಲು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ID ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ. ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸಲ್ಲಿ ಮಾಡಿಸ್ಬೇಕು. ಹಾಗೆ ನನ್ನ ಜೊತೆ ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಗೈಡ್ ಬರ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಸಲಿ ಜರ್ನಿ. ಈ ಜರ್ನಿ ಯಾವ ಥರ ಇತ್ತು ಅಂದರೆ, ಈ ಟ್ರೆಕ್ನ ಮೊದಲನೇ ದಿನ ಯಾವ ಥರ ಅನಿಸ್ತು ಅಂದರೆ, ನೇಚರ್ ವಾಸ್ ವೆಲ್ಕಮಿಂಗ್ ಅಸ್. ಮೌಂಟೇನ್ಸ್ ವೆಲ್ಕಮ್ ಮಾಡ್ತಾಯಿತ್ತು. ನನ್ನ ಹೆಸರು ತರುಣ್ ಅಂತ. ನಾನು ನಿಮ್ಮ ಟ್ರಕ್ಲಿ. ನನ್ನ ಜೊತೆ ಜೀವನ್ ಇರ್ತಾರೆ, ಮತ್ತೆ ನಿಖಿಲ್ ಮತ್ತೆ ಕುಮಾರ್, ಅವರಿಬ್ರು ಲೋಕಲ್ ಲೀಡ್ಸ್. ಒಬ್ರು ಮುಂದೆ ಇರ್ತಾರೆ, ಇನ್ನೊಬ್ರು ಹಿಂದೆ ಇರ್ತಾರೆ. ಯಾರು ಅವ್ರನ್ನ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಹೋಗ್ಬೇಡಿ, ಓಕೆಲ್ಲ. ಸೆಂಟ್ರಲ್ ಲೀಚಸ್ ಎಲ್ಲ ಇತ್ತು ಅಂದ್ರೆ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಕಿತಾಕಕ್ಕೆ ಬಂದ್ರೆ ಕಿತಾಕಿ, ಇಲ್ಲ ನಮ್ಮನ್ನು ಕರೀರಿ, ನಾವು ಕಿತಾಕ್ತೀವಿ. ನಾವು ಕಿತಾಕೋದ್ರಲ್ಲಿ ಎಕ್ಸ್ಪೋರ್ಟ್. ಆಮೇಲೆ ನೀರು ನಿಮಗೆ 1 ಪಾಯಿಂಟ್ ಸಿಗುತ್ತೆ ಫಸ್ಟ್ ಅಲ್ಲಿ ಹೇಳ್ತಾರೆ, ಓಕೆನಾ? ಅಲ್ಲಿ ನೀರು ತುಂಬ್ಕೊಳ್ಳಿ. ಮೇಲಿಂದ ಬರೋ ತಗೊಂಡು ನೀರು ಸಿಗಲ್ಲ. ಅದು ಯಾರಿಗಾರ ಸುಸ್ತಾಗೋದು ನಿಮ್ಗೆ ಆಗ್ತಿಲ್ಲ ಅಂದ್ರೆ ಯಾರು ಇನ್ನೊಬ್ರು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ಏನೋ ಸುಸ್ತಾದ್ರೆ ನಮಗೆ ಹೇಳ್ಬೇಕು, ನಾವು ನೋಡ್ಬೇಕು. ಮತ್ತೆ ನೀವು ಟ್ರಕ್ ಬರುವಾಗ ಬೇರೆಯವ್ರು ಕರೆದ್ರು, ಅಲ್ಲಿ ಕರೆದ್ರು, ಟ್ರಕ್ ಬಾಗಿಲದ ಕಡೆ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕಿಲ್ಲ. ಅಲ್ಲಿ ಟಾಪಲ್ಲಿ ಅಲ್ಲಿ ವ್ಯೂ ಚೆನ್ನಾಗಿದೆ, ಅಲ್ಲಿ ವ್ಯೂ ಚೆನ್ನಾಗಿದೆ. ಯಾರು ಬೇರೆಯವ್ರು ಹೋಗಿರ್ತಾರೆ, ನೀವು ಹೋಗ್ಲಿಕ್ಕಿಲ್ಲ. ನಮ್ಮನ್ನು ಕೇಳಿನೇ ಹೋಗ್ಬೇಕು. ನಿಮ್ಮ ಟ್ರಕ್ ಗೈಡ್ ಇರ್ತಾರಲ್ಲ, ಇವ್ರೊಟ್ಟಿಗೆ ಇರಬೇಕು. ಮತ್ತೆ ನೀವು ಕೇಳಿದೆ, ನಮ್ಮನ್ನು ಕೇಳಿದಾಗ ಯಾವ ಕಡೆ ಎಲ್ಲೂ ಹೋಗಂಗಿಲ್ಲ. ಯಾಕಂದ್ರೆ ನೀವು ಗ್ರೂಪಲ್ಲಿ ಬಂದಿರೋದು, ಗ್ರೂಪಲ್ಲೇ ಇರಬೇಕು. ಇನ್ನೂ ಸುಮಾರು 3-4 ಕಿಲೋಮೀಟರ್ ಟ್ರೆಕ್ಕಿಂಗ್ ಬಾಕಿ ಇತ್ತು. ದಾರಿ ಸುಲಭ ಇರಲಿಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್, ಇನ್ಕ್ಲೈನ್ ಮತ್ತು ಡಿಕ್ಲೈನ್ ಎಲ್ಲ ಮಿಕ್ಸ್ ಆಗಿರೋ ಟ್ರೆಕ್ ಇದು. ಪ್ರತಿ ಹೆಜ್ಜೆ ಒಂದು ಹೊಸ ಚಾಲೆಂಜ್. ಆದರೆ ಅಡ್ವೆಂಚರ್ ಅಷ್ಟೇ ಇದ್ದರೂ ಫ್ರೆಂಡ್ಸ್ ಜೊತೆಗಿದ್ದರೆ ಅದೆಲ್ಲ ಫನ್ ಆಗಿರುತ್ತೆ. ಹಾಗೆ ಹೋಗಬೇಕಿದ್ರೆ ಗಂಗಾಡಿಕಲ್ ಶಿಖರ 3 ಕಿಲೋಮೀಟರ್ ಅಂತ ಬೋರ್ಡ್ ಕಾಣಿಸ್ತು. ಆ ಬೋರ್ಡ್ ನೋಡಿದ ತಕ್ಷಣ ಡೆಸ್ಟಿನೇಷನ್ ಇನ್ನೂ ಹತ್ರ ಇದೆ ಅನ್ನೋ ಎಕ್ಸೈಟ್ಮೆಂಟ್ ಡಬಲ್ ಆಯಿತು. ಸೊ ಕಾಣ್ತಾ ಇರೋದು ಫಸ್ಟ್ ವ್ಯೂ ಪಾಯಿಂಟ್. ಸೊ ನಾವು ಅಲ್ಲಿ ಹೋಗ್ತಿದ್ದೀವಿ. ಈ ರೋಡ್ ನೋಡಿ, ಈ ರೋಡ್ ಮಾತ್ರ ಸೇಮ್ ಟು ಸೇಮ್ ಹಾವು ಥರ ಇದೆ. ಸೊ ಹೀಗೆ 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 ಹತ್ತಿ ಅಲ್ಲಿ ಹೋಗಬೇಕು. ಲೆಟ್ಸ್ ಗೋ. ಸೊ ಇವಾಗ ನಾವು ಫಸ್ಟ್ ವ್ಯೂ ಪಾಯಿಂಟ್ನ ರೀಚ್ ಆಗಿದ್ದೀವಿ. ಸೊ ಇಲ್ಲಿದೆ ನೋಡಿ ವ್ಯೂ. ಮೇಲ್ಗಡೆ ಹೋಗ್ಬೇಕು ಇಲ್ಲಿ. ನಿಮ್ಮ ಅಭಿಮಾನಿ ಕನ್ನಡ ಫಸ್ಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ನಾವು ಸೀದಾ ಮತ್ತೆ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ.
ಸೊ ಟ್ರಕ್ ಸ್ಟಾರ್ಟ್ ಆಗಿ ಸುಮಾರು 1.5-2 ಕಿಲೋಮೀಟರ್ ಆದಮೇಲೆ ನೀರು ಸಿಗುತ್ತೆ. ಈ ಥರ ತುಂಬ್ಕೋಬೇಕು. ಮೇಲ್ಗಡೆ ಎಲ್ಲೂ ನೀರು ಸಿಗಲ್ಲ. ಸೊ ಸ್ಟಾರ್ಟಿಂಗಿಂದ 2 ಕಿಲೋಮೀಟ್ರಿಗೆ ನೀರಿರುತ್ತೆ. ಈ ಥರ ತುಂಬಿಸ್ಕೊಂಡು ಹೋಗ್ಬೇಕು, ಮೇಲ್ಗಡೆ ಸಿಗಲ್ಲ. ಹಲೋ, ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ಅಭಯ್. ಹಲೋ, ಹಾಯ್ ಗಾಯ್ಸ್. ಸೊ ನಾವಿವಾಗ ಬೆಟ್ಟ ಹತ್ತಿದ್ವಿ. ಕ್ರೇಜಿ ಇದೆ ಬೆಟ್ಟ ಮಾತ್ರ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ರೋಡು. ಮುಂದ್ಗಡೆ ಹೋಗ್ತೀಯಾನೆ ಸೋಹನ್. ಹಾಯ್ ಗಾಯ್ಸ್, ಸಿ ಆನ್ ದ ಟಾಪ್. ಮುಂದ್ಗಡೆ ಇದ್ದಾರೆ ಅಶ್ವಿನಿ ಕೊಡ್ಸಾರ ಅವರು ಹಾಗೂ ಸಹನಾ. ಈ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರತಿ 10 ನಿಮಿಷಕ್ಕೆ ನಿಂತ್ಕೊಂಡು ನೋಡೋ ಥರ ಇತ್ತು. ನಮ್ಮವರೆಲ್ಲ ಆಗಲೇ ಮುಂದೆ ಹೋಗ್ಬಿಟ್ಟಿದ್ರು. ನಾನು ಮಾತ್ರ ಪ್ರತಿ ದೃಶ್ಯವನ್ನು ಸ್ವಲ್ಪ ಸಮಯ ನಿಂತು ನೋಡ್ತಿದ್ದೆ. ಒಂದು ಕಡೆ ಇನ್ನೂ ಸ್ವಲ್ಪ ದೂರ ಸಮ್ಮಿಟ್ ರೀಚ್ ಆಗ್ತಿದ್ವಿ ಅನ್ನೋ ಎಕ್ಸೈಟ್ಮೆಂಟ್. ಇನ್ನೊಂದು ಕಡೆ ಪ್ರಕೃತಿಯ ಸೌಂದರ್ಯ ನಮ್ಮನ್ನೆಲ್ಲ ಮತ್ತೆ ನಿಲ್ಲಿಸ್ತಿತ್ತು. ಮಧ್ಯದಲ್ಲಿ ಸುಮಾರು 1-5 ನಿಮಿಷ ನಿಂತ್ಕೊಂಡು ಗಾಳಿಯ ಸದ್ದು, ಹಕ್ಕಿಗಳ ಕೂಗು ಮತ್ತು ಪ್ರಕೃತಿಯ ಸಹಜ ಸಂಗೀತವನ್ನು ಅನುಭವಿಸ್ತಾ ಕೂತ್ಕೊಂಡ್ವಿ. ಕೆಲವೊಮ್ಮೆ ಪ್ರಕೃತಿಯನ್ನು ಮಾತಾಡೋದು ಬೇಡ, ಅದನ್ನು ಸುಮ್ಮನೆ ಅನುಭವಿಸ್ಬೇಕಷ್ಟೆ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಬೇಕಣ್ಣ. ಸೊ ಇವಾಗ ನಾವು ಆಲ್ಮೋಸ್ಟ್ ಅರ್ಧ ರೀಚ್ ಆಗಿದ್ದೀವಿ. ಇನ್ನು ಅರ್ಧ ಬಾಕಿ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಶಾರ್ಟ್ ಕಟ್ ಅಲ್ಲ, ಇದು ಸುತ್ತಾಕ್ ಹೋಗ್ಬೇಕು. ಇಲ್ಲಿ ಇನ್ಕ್ಲೈನ್ ಇದೆ. ಲೆಟ್ಸ್ ಗೋ. ಹತ್ತು ಸಾಕತ್ತನ. ಸೊ ಫುಲ್ ಇನ್ಕ್ಲೈನ್ ಇದೆ ಇದು. ಈ ರೋಡ್ ಮಾತ್ರ. ನಮ್ಮ ಅಭಯ್ ಅವರು ಬರ್ತೀಯಾರೆ. ಅಭಯ್ ನಿಲ್ರಿ ಇಲ್ಲಿ. ಸುಬ್ಬು, ಉಸಿರು ಬಿಡ್ಬೇಡಣ್ಣ. ನೀ ಬೇಕು ನನಗೆ ನೆಕ್ಸ್ಟ್ ಟ್ರಿಪ್ಗೆ ಆರ್ಗನೈಸ್ ಮಾಡಬೇಕು. ನಿಂಗೆ ನೀರ್ಗಿರ್ಬೇಕಾದ್ರೆ ಹೇಳೋ ಕೊಡ್ತೀನಿ, ಬ್ಯಾಗಲ್ಲಿದೆ. ಆರಾಮ್ ಹೋಗು. ಸ್ಲೋ ಮೋಷನ್ ಮಾಡೋದು. ಸೊ ಇಲ್ಲಿಂದ ಇನ್ನೂ 1 ಕಿಲೋಮೀಟರ್ ಇದೆ. ಎಷ್ಟಿದ್ದು? ಸೊ ಆಲ್ಮೋಸ್ಟ್ 90% ಬಂದಿದ್ದೀವಿ. 10% ಬಾಕಿ ಇದೆ. ಸೊ ಫುಲ್ ಫಾಗ್ ಆಗಿದೆ. ಕಂಪ್ಲೀಟಾಗಿ ಕೋಲ್ಡ್ ಅಂದರೆ ಕೋಲ್ಡ್, ಫುಲ್ ಕೋಲ್ಡ್ ಇದೆ. ಕ್ರೇಜಿ. ಬಟ್ ವಿ ಮಾತ್ರ ಏನೂ ಕಾಣ್ತಿಲ್ಲ. ನೋಡೋಣ ಇದು ಕಾಣುತ್ತಾ ಇಲ್ವಾ ಅಂತ. ಹಾಗಾಗಿ ಹೋಗಿ 5 ಮಿನಿಟ್ಸ್ ಅಷ್ಟೇ.
ಸೊ ಗಾಯ್ಸ್ ಫೈನಲಿ ನಾವು ಬಂದಿದ್ದೀವಿ ಪೀಕ್ ಪಾಯಿಂಟ್ಗೆ. ಗಂಗಾಡಿ ಕಲ್ಲು ಪೀಕ್ ಪಾಯಿಂಟ್. ಫೈನಲಿ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ. ಕ್ರೇಜಿ ವ್ಯೂ ಮಾತ್ರ ಕ್ರೇಜಿ ಇದೆ. ಅವ್ರ ಹತ್ರ ಇದೆ. ಸೊ ಫೈನಲಿ ಗಂಗಾಡಿ ಕಲ್ ಟ್ರೆಕ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಟ್ರಿಪ್ ಎಲ್ಲಿ ಅಂತ ನೋಡೋಣ. ನಂಗೆ ಹಿಂಗೆ ಎಂತ ಚಪಾತಿ 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 ಯಾರು ಕೊಡ್ತಾ ಇದ್ರು ಅಲ್ಲಿ? ಚಪಾತಿ ಹೇಗಿದೆ? Right now everything is awesome. ಸೂಪರ್ ಆಗಿದೆ. ಈ ವೆದರಲ್ಲಿ ಚಪಾತಿ ಚಟ್ನಿ ಪುಡಿ ಸಖತ್ತ ಕಾಂಬಿನೇಷನ್ನು. ಎಲ್ಲರೂ ಗದ್ದೆ ನೆಟ್ಟಿಗೆ ಬಂದಿದ್ದಾರೆ. ಗದ್ದೆ ನೆಟ್ಟಿ ಆಯ್ತಂದ್ರು. ಗದ್ದೆ ನೆಟ್ಟಿ ಮಾಡಿ ಚಪಾತಿ ತಿಂತೀರ. ಗದ್ದೆ ನೆಟ್ಟಿ ಮಾಡಿ ಚಪಾತಿ ತಿಂತಿದ್ದಾರೆ ನೋಡಿ ಇಲ್ಲಿ. Hi guys. ಕಾಣಿ ನಟ್ಟಿ ಮಾಡೋದು ಕಾಣಿ. ಈಗ ಅಷ್ಟೇ ನಟ್ಟಿ ಆಗಿದೆ. ಇನ್ನು 1 ತಿಂಗಳು ಬಿಟ್ಟು ಅಯ್ಯೋ ತಿಂತೀಯಾ? ನಂಗಳದ್ದು ಆ ವಿಡಿಯೋ ಬಾಕಿ ಇದ್ದಲ್ಲ ಅದತ್ತು. ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಇವರು, ನಮ್ದು ಜಯಶ್ರೀ ಅಕ್ಕ. ಚಪಾತಿ ತಿಂತೀಯಾ? ಯಾಕೆ? ತಿನ್ನು ಬೇಡ ತಿನ್ನು. ಓಕೆ ಗೈಸ್, ನಾವು ಈಗ ಗಂಗಾಡಿ ಕಲಿದು ಟಾಪಿಗೆ ಬಂದಿದ್ವಿ. ಎಷ್ಟೊತ್ತು ಬೇಕಾಯ್ತಾ ನಮಗೆ ಬರಲಿಕ್ಕೆ? ಇವ್ರನ್ನ ಕರ್ಕೊಂಬರಕ್ಕೆ 3 hours. ನಾವು ಒಬ್ಬರೇ ಬಂದಿದ್ರೆ 1.5 hours. ಹಾಂ. ತಿಂತೀಯಾ? ಸೊ ಚಪಾತಿ ಇದು ತಿಂತೀಯಾ? ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ನಾವು ಮೇಲೆ ಹತ್ತಬೇಕು. ಚಪಾತಿ ತಿಂತೀಯಾ? ಕಡೆಗೆ ಇವತ್ತು ನಾವು ನಿಮಗೆ 4-5 ಜನನ ಮೀಟ್ ಮಾಡ್ತೀವಿ. ಫಸ್ಟು ನಮ್ಮ ಸಿ ಎ ಅಕ್ಕ, ಇವರು ಚಪಾತಿ ತಿಂತಿದ್ದಾರೆ. ಈಗ ಮೇಲ್ ರೀಚ್ ಆಗಿ ಇವರಿಗೆ ಮಸ್ತ್ ಹೊಸ ಆಗಿದೆ. ಕಡೆಗೆ ನಮ್ಮ ಹತ್ರ ಇನ್ನೊಬ್ರು ಸಿ ಎ ಇದ್ದಾರೆ. ಹಾಂ ಶರತ್ ಸಾರಿ, ಹಾಂ ಸಿ ಎ ಶರತ್. ಒಮ್ಮೊಮ್ಮೆ ಹೆಸರು ನೆನ್ಪಿರ್ತದೆ. ಐ ಆಮ್ ವೀಕ್ ವಿತ್ ಹಾಗೆ 15 ನಿಮಿಷ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್. ಅಯ್ಯೋ ಅಕ್ಕ, ನೆನಪಿಲ್ವಾ ನಿಮ್ಗೆ? ಅಣ್ಣ ನೀವು ಕೊಡಿ ಪ್ಲೀಸ್. ಗಾಡಿ ಇವ್ರು ರಿವೆಂಜ್ ತಗೊಳ್ತಿದ್ದಾರೆ ಈಗ. ಹಾಂ ಅಯ್ಯೋ ಅಕ್ಕ, ಜಸ್ಟ್ 15 minutes ಕೊಡ್ತೀರಲ್ಲ? ಥಿಂಕ್ ಮಾಡ್ತೇನೆ. ಅಯ್ಯೋ ಅಷ್ಟೇ ಅಲ್ಲ ಅಕ್ಕ. ಹಾಂ ಹೌದೇ? ಅದು ಅಕ್ಕ. ಕ್ವಾರ್ಟ್ರಲ್ಲಿ ಅಕ್ಕ 15 minutes. ನನ್ನ ಗಂಡನ ಹೆಸರೇನು? ಶರತ್. Okay, ಸಿರ್ಸಿಯಿಂದ. ಸಿರ್ಸಿಯಿಂದ. ಸಿ.ಎ. ಶರತ್ ಅಲ್ಲ. ನೀವು ಹೆಸರೇ ಕೇಳಿದ್ದು, ಪ್ರೊಫೆಷನ್ ಕೇಳಿಲ್ಲ. ಸಾರಿ ಟು ಸೇ. ನೋ, ಹಿಸ್ ನೇಮ್ ಇಸ್ ಸಿ.ಎ. ಶರತ್ ಹೆಗ್ಡೆ. ಓಕೆ ಸರ್. ಇನ್ನು 15 ನಿಮಿಷದಲ್ಲಿ ಸರ್ ನಿಮ್ದೊಂದು 5 minutes ಸಿಗ್ಬೋದಾ ನಮಗೆ? ಹೆಸರೇನು? ಇಲ್ಲಿ ನೋಡಿ ಸರ್, ಪ್ಯೂರ್ ಡೊಮಿನೆನ್ಸ್ ಇವ್ರದ್ದು. ಗೈಸ್ ಪ್ಲೀಸ್ ವೋಟ್ ಫಾರ್ ಮೀ. ದಟ್ ಇವ್ರು ನನಗೆ 15 minutes ಕೊಡ್ಲಿ ಸಾಕು ಇವತ್ತಿಗೆ. ದೆನ್ ಕಮ್ ಸಾರ್ ಅಕ್ಕ, ಅಶ್ವಿನಿ ಅಕ್ಕ. ಅವ್ರದ್ದು ಬರ್ಡೇ ಬರ್ತಾ ಉಂಟು ನಾಡಿಗೆ. ಎಲ್ಲರೂ ವಿಶ್ ಮಾಡಿ ಆಯ್ತಾ? ನಾವು ಇವತ್ತು ನಾಡ್ದಿಗೂ ನಾವು ನಾಳೆಗೆ ಈ ವಿಡಿಯೋಗೆ ಪೋಸ್ಟ್ ಮಾಡ್ತೀವಿ. ಮಂಡೇ ತನಕ ನಿಮ್ಗೆ ಈ ವಿಡಿಯೋ ಸಿಗ್ಬೋದು. ಎಲ್ಲರೂ ವಿಶ್ ಮಾಡಿ. ದೆನ್ ಕಮ್ಸ್ ಅವರ್ ಮೈಸೂರು ಗರ್ಲ್. ಹಾಂ, ಇಬ್ರು ಗಂಡ ಹೆಂಡತಿ ಈಗ ವಿಶ್ ಮಾಡ್ತಾರೆ ಅಶ್ವಿನಿ ಅಕ್ಕಗೆ. ಇಲ್ಕಣಿ
ಕೆಳಗಿಂದ ಮೇಲ್ ತನಕ ನೀರು ಸಿಗೋದಿಲ್ಲ ಅಂದ್ರೂ ಸಾಕಾಣಿ. ಹೆಂಡ್ತಿದು ಎಷ್ಟು ಶರತಣ್ಣ ಎಷ್ಟು ಪುಣ್ಯ ಮಾಡ್ಬೇಕಂತ ಇದ್ರಲ್ಲೇ ಗೊತ್ತಾಗ್ತದೆ. ನೈಲ್ ಪಾಲಿಶ್ ಹಾಕೋದು ಇದು ವರ್ಲ್ಡ್ ಹಿಸ್ಟ್ರಿ ರೆಕಾರ್ಡ್ ಮಾಡೋಣ ನಾವು. ನಂಗೆ ಬೇಡ, ನಂಗೆ ನಾಚಿಕೆ ಆಗುತ್ತೆ. ಕಂಟೆಂಟ್ ಅದೆಲ್ಲ ನೀ ಯಾರಿಗೆ ಗೊತ್ತು, ನೀ ಫೇಮಸ್ ಆಗ್ಬಿಟ್ರೆ. ಪಿ ಕಲಿಸಾ ಬ್ಯೂಟಿ ಕಾನ್ಶಿಯಸ್ ಚೈತ್ರ. ಇವ್ರು ಇವತ್ತು ಮರ್ಕಿ ಹಾಕಿದ್ದಾರೆ ಚೈತನ್ಯ ಪುತ್ರ. ಯಾರು? ಮುಂದೋಗಿ ಸ್ವಲ್ಪ ಮುಂದೋಗಿ. ದೇವರ ಅದು ಗಂಗಾಡಿಕಲ್ನ ಪೀಕ್ ಆಕ್ಚುಲಿ ಅದೇ, ನಿಮ್ಗೆಲ್ಲ ಗೊತ್ತಿಲ್ಲ. ನಿಮಗ್ ಬಾರಿ ಗೊತ್ತುಂಟಾ? ಮಳೆ ಆಕ್ಚುಲಿ ಈ ವೆದರ್ ಅಲ್ಲಿ ಇಲ್ಲಿ ಒಂದು ಮ್ಯಾಗಿ ಮಾಡಬೇಕು, ಭಾಳ ಒಳ್ಳೆ ಇರುತ್ತೆ. ಆದ್ರೆ ಏನ್ ಮಾಡೋದು, ಮ್ಯಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಲೆ ತಕೊಂಡು ಹೋಗ್ಬೇಕಲ್ವಾ? ಮ್ಯಾಗಿ ಪ್ಯಾಕೆಟ್ ಉಂಟು, ನಾನೇ ಕಾಮೆಂಟ್ ಹಾಕಿದೆ. ಈ ವೆದರ್ ಅಲ್ಲಿ ಒಂದು ಗೋಬಿ ಮಂಚೂರಿ ಇದ್ರೆ ಫಸ್ಟ್ ಕ್ಲಾಸ್. ಜನರ ಹಿಂಡಲ್ಲಿ ಹೋಗ್ತಿರುವ ಸುಬ್ರಹ್ಮಣ್ಯ ಅಭಿಮಾನಿಗಳೆಲ್ಲ ಮಾತಾಡ್ಸಿ. ಹಲೋ ಜನರೇ, ಏನು ಕಾಣಿಸ್ತಿಲ್ಲ ಜನರೇ. ಹಾಯ್ ಬ್ಲಾಗ್ಸ್, ವೆಲ್ಕಮ್ ಟು ಮೈ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಎಸ್, ಶೆಟ್ಟಿ ಕಂಡನ ಬಿಸ್ಲಲ್ಲ ಮರ. ಸೊ ನಾವು ತಂದ ಕಸವನ್ನು ವಾಪಸ್ ತಗೊಂಡು ಹೋಗ್ತಿದ್ದೇವೆ. ಎಲ್ಲ ಗದ್ದೆ ನಾಟಿ ಮಾಡಿ ಹೋಗ್ತಿದ್ದಾರೆ. ಗದ್ದೆ ನಾಟಿ ಆಯ್ತಾ? ಬೆಳೆ ಬಂದಾಗ ಇನ್ನೊಂದ್ಸಲ ಬರುವ. ಓ ಮನವೇ ನೀನಿಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ನನ್ನೊಳಗೆ ಜಡಮಣದ ಮೂಲ ಬಿಸಿಯನ್ನು ನೀ ಬಿಡಿಗುಡಿಸಲನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು. ಈ ಬೇಗೆ ನೀ ನಡೆಸು ಮನದ ಉಯ್ಯಾಸಲಿ ಕುಂತಲು ನೀನೆ ಎಲ್ಲೆಲ್ಲೂ ನೀನೆ ಸರಿ. ವಾಪಸ್
ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗದು.